ಪಾರು? ಅಂಕಲ್, ಇವತ್ತು ಅದೇನಾದರೂ ಆಗಲಿ ಅಮ್ಮ ಮಗನ ಭೇಟಿ ಇವತ್ತು ಆಗಲೇಬೇಕು. ಹೂನವ್ವ, ನಾಳೆನೇ ನಿಶ್ಚಿತಾರ್ಥ ಇದೆ. ಮಗಳ ಶುಭ ಕಾರ್ಯಕ್ಕೆ ತಾಯಿ ಇರಲೇಬೇಕು. ದೇವಿನೇನಾದ್ರು ದಾರಿ ತೋರಿಸ್ತಾಳೆ ಅಂತ ವೇಟ್ ಮಾಡಿದೆ. ಅದೇ ಟೈಮ್ ತುಂಬ ಕಮ್ಮಿ ಇದೆ ಅಂಕಲ್. ಅದಕ್ಕೆ ಅತ್ತೆನ ನಾನೇ ಮನೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ನಮ್ಮ ಮನೆಗೆ ಬಲ್ಗಾಲಿಟ್ಟು ಒಳಗೆ ಬರಲಿ, ಮುಂದಿಂದು ಆಮೇಲೆ ನೋಡ್ಕೊಂಡ್ರೆ ಆಯ್ತಲ್ವಾ? ಸರಿ ಕಣವ್ವ. ಪಾರು ಏನು ಹೇಳಿದ್ಲು? ವಿಷಯ ಏನು ಗೊತ್ತಾ? ಪಾರು ಇವತ್ತೇ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತಾಳಂತೆ. ಮಾದಪ್ಪ, ಇಷ್ಟು ವರ್ಷದ ಹರಕೆ ಹೀಗಿಡೇಸ್ತು. ಎಲ್ಲ ಮಕ್ಕಳ ಒಂದೇ. ಧೈರ್ಯ ಮಾಡಿದ್ದೀನಿ, ಆದರೂ ಯಾಕೋ ಭಯ ಆಗ್ತಿದೆಯಲ್ಲ. ಇಲ್ಲಿ ಎಲ್ಲ ಆ ದೇವಿ ಮೇಲೆ ಭಾರ ಹಾಕಿದ್ದೀನಿ. ಮಾವ ಹೇಗಿದ್ರು ಪೇಟೆಗೆ ಹೋಗಿದ್ದಾನೆ. ಈ ಟೈಮ್ ಒಳಗೆ ಅತ್ತೆನ ಮನೆ ಕರ್ಕೊಂಡು ಬಂದ್ಬಿಡ್ಬೇಕು. ಪಾರ್ವತಿ, ನಾನು ಇವ್ರಿಗೆ ಗೊತ್ತಾ? ನೀನು ಗೊತ್ತು, ನೀನು ಮಾಡಕ್ ಹೊರಟಿರೋ ಕೆಲಸದ ಬಗ್ಗೆನೂ ಗೊತ್ತು. ಎಲ್ಲ ನೀನು ಅಂದ್ಕೊಂಡ ಹಾಗೇ ನಡೀತಾ ಇದೆ. ಆದರೆ ಒಂದು ವಿಷಯ ತುಂಬಾ ಕಠಿಣ. ನಿನ್ನ ಗಂಡನಿಗೆ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಎರಡೂ ಇದೆ. ಅವನಿಂದ ಇವತ್ತಿನವರೆಗೂ ಯಾರಿಗೂ ಯಾವ ತೊಂದರೆನೂ ಆಗಿಲ್ಲ. ಈ ಕ್ಷಣದವರೆಗೂ ಒಬ್ಬರಿಗೂ ಅನ್ಯಾಯ ಮಾಡದೆ ಬದುಕಿದ್ದಾನೆ. ಆದರೆ ತಾಯಿಯ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅನ್ನೋ ಪ್ರಶ್ನೆ ನಿನ್ನದು. ಆದರೆ ಈ ಕ್ಷಣಕ್ಕೆ ಅದು ಮುಖ್ಯ ಅಲ್ಲ ತಾಯಿ. ನಿನ್ನ ಗಂಡ ಮಾತೃ ನಿಂದನೆ ಮಾಡಿದ್ದಾನೆ. ಅದು ತಪ್ಪಲ್ವಾ?